ಗೀತಾ ಗೀತಾ ಏನು ಹುಡುಗನಪ್ಪ ಇವನು. ಅವನದಂತೂ ಒಂದ್ ಕಡೆ ಇಟ್ಕೊಳ್ಳೋದಿಲ್ಲ, ಜೊತೆ ನನ್ನ ಚಾರ್ಜರ್ ಬೇರೆ ತಗೊಂಡ್ ಬರ್ತಾನೆ. ಮನೇಲಷ್ಟು ಚಾರ್ಜರ್ಗಳಿದ್ರು ಟೈಮ್ ಒಂದು ಸಿಕ್ಕೋದಿಲ್ಲ. ಇಲ್ಲೇ ಇದೆ, ಮನೆಯೆಲ್ಲ ಹುಡುಕ್ಸ್ಬಿಟ್ಟ. ವಿಜಯ್ ರೂಮಲ್ಲಿ ಸಿಗರೇಟ್. ಬಾನು ಬಾನು, ಏನಾಯ್ತು ರೀ? ಯಾರ್ದಿದು ರೂಮು? ಅದನ್ನ ವಿಶೇಷವಾಗಿ ಕೇಳೋದೇನಿದೆ? ಈ ಮನೆ ಮುದ್ದಿನ ಮಗ ವಿಜಯ್ದು. ಮುದ್ದು ಜಾಸ್ತಿ ಆಗಿರೋ ಪರಿಣಾಮ ವಿಜಯ್ ರೂಮಲ್ಲಿ ಇವೆಲ್ಲ ಬಂದಿದೆ. ಅಣ್ಣ ಅಣ್ಣ, ಯಾಕಮ್ಮ ಏನಾಯ್ತು? ತಾರಾ ಪ್ರಕಾಶ್ ಅಂತ ಅಷ್ಟು ಚೆನ್ನಾಗಿದ್ದು ನನ್ನ ಹೆಸರನ್ನು ಬರೀ ತಾರಾ ತಾರಾ ಅಂತ ಕರೆದು ಹೆಸರಿನ ಪ್ರಕಾಶನೇ ಹೋಗಿತ್ತಮ್ಮ. ಈಗ ನೋಡಿದ್ರೆ ತಾರಾನು ಬಿಟ್ಟೆ. ಏನು ಸಮಸ್ಯೆ? ಬಿಟ್ಟೆ ಅಂದಿದ್ದೆ. ಏನು ಬಿಟ್ಟೆ? ಯಾವಾಗ ಬಿಟ್ಟೆ? 3 ಲವ್ ಮಾಡಿದೆ, ಎಲ್ಲ ಅವರೇ ಬಿಟ್ಟೋದ್ರು. ನಾನು ಯಾರನ್ನು ಬಿಟ್ಟಿಲ್ಲ. ಗೊತ್ತಿತ್ತು, ನನಗ್ ಚೆನ್ನಾಗಿ ಗೊತ್ತಿತ್ತು ಇದೆಲ್ಲ ನಿಂದೆ ಕಿತಾಪತಿ ಅಂತ. ನೀನಿನ್ನು ಬಿಟ್ಟಿಲ್ಲ ಅಲ್ಲ? ಅಲ್ಲ, ಏನ್ ನಂಗ ಅರ್ಥ ಆಗಿಲ್ಲ ನನಗೆ. ಸಿಗರೆಟ್ ಸೇದೋದು ಬಿಟ್ಟಿಲ್ಲ ಅಲ್ಲ ನೀನು? ಸಿಕ್ಕಾಕೊಂಡ್ರೆ ಸಮಸ್ಯೆ ಆಗುತ್ತೆ ಅಂತ ವಿಜಯ್ ರೂಮಲ್ಲಿ ತಂದಿಟ್ಟಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಇಲ್ಲ ನಾನಾ? ಅವರ ಇಲ್ಲ ವಿಜಯ? ಅಲ್ಲ, ನಾನೇ ಹೇಳ್ತಾ ಇದ್ದೀನಿ ನೀನೇ ಅಂತ. ಅದನ್ನ ಒಪ್ಕೊಳ್ಳೋದಕ್ಕೆ ಇಷ್ಟ ಹೊತ್ತ? ಇವತ್ತು ನಿನ್ನ ಕಾರಣದಿಂದ ನನ್ನ ಮಗ ಅವರಪ್ಪನ ದೃಷ್ಟಿಲಿ ಕೆಟ್ಟವನಾಗ್ಬೇಕಾ ಹೇಳು? ಅಲ್ಲ ಬಾವುಜಿ, ನನಗೆ ಅಡುಗೆ ನಡುಗೆ ನಡವಳಿಕೆ ಎಲ್ಲ ಇನ್ನೊಬ್ರು ನಾನ್ ನೋಡಿ ಕಲಿಯೋದು. ದೊಡ್ಡವ್ರು ನೆಟ್ಟಗಿದ್ರೆ ಮಕ್ಕಳು ದಾರಿಲಿರ್ತಾರೆ, ಕರೆಕ್ಟ್ ಇಲ್ಲ ದಾರಿ ತಪ್ತಾರೆ. ಕರೆಕ್ಟ್. ಏನ್ ಕೋತಿ ತರ ತಲೆಯಲ್ಲಿ ಆಡಿಸ್ತಾ ಇದೆಯಾ? 3 ಹೊತ್ತು ನಿನ್ ತಂಗಿ ಜೊತೆ ಇರ್ತೀಯಲ್ಲ, ಅವಳ ಬುದ್ಧಿನ ಸ್ವಲ್ಪ ಏನಾದ್ರು ಕಲಿಯೋದು ಬೇಡವಾ ನಿನ್ಗೆ? ಮೊದಲು ಇದನ್ನ ಡಸ್ಟ್ಬಿನ್ಗೆ ಹಾಕು. ಸಿಗರೇಟ್ ಸೇದ್ಬೇಡ. ದಿಸ್ ಇಸ್ ಟೂ ಮಚ್. ದಿಸ್ ಇಸ್ 3 ಮಚ್. ಇದರಲ್ಲಿ 3 ಇದೆ. ಅಲ್ಲ, ನಾನ್ ಸಿಗರೇಟ್ ನನಗೆ ನಗ್ಬೇಕು, ಆಳ್ಬೇಕು ಅಂತ ತಂಗ್ಯವ ಹಂಗೆ ಹೋಗ್ಬಿಡ. ನನಗೆ ಇದಕ್ಕೊಂದು ನ್ಯಾಯ ಕೊಡಿಸಿ ಆಮೇಲೆ ಹೋಗು. ನ್ಯಾಯ ಧರ್ಮ ನೋಡ್ಬೇಕಾದ್ದು ಹಾಗೆ ವಿಚಾರದಲ್ಲಿ, ಹೊಗೆ ವಿಚಾರದಲ್ಲ. ವಯಸ್ಸು ತಿತ್ಕೋತಾನೆ. ಆಹಾ, ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಒಂದು ಸೀನ್ ಮಾಡಿದ್ರಲ್ಲ, ನನ್ನನ್ನು ಬಲಿಪಶು ಮಾಡಿ. ನನಗೆ ಶಿಕ್ಷೆ, ಮಗನಿಗೆ ರಕ್ಷೆ. ಅವನು ತಿದ್ಕೋತಾನೆ ಅನ್ನೋದು ನಿನ್ನ ಕಲ್ಪನೆ, ಅವನು ಸೇದ್ಕೋತಾನೆ ಅನ್ನೋದು ವಾಸ್ತವ. ತಂಗ್ಯವ ನೆನಪಿರ್ಲಿ. ಏನಂದೆ ನೀನು? ವಯಸ್ಸು. ಅದೇ ವಯಸ್ಸು ಹುಡುಗಿರ ವಿಷಯದಲ್ಲೂ ಕಣ್ತಪ್ಪಿಸುತ್ತ ಅಂತ ನೀನು ಯಾಕೆ ನಂಬಲ್ಲ ತಂಗ್ಯವ್ವ? ವಿಜಯ್ ಕಣ್ಣು ಯಾರ ಮೇಲೋ ಬಿದ್ದಿದೆ. ಇಷ್ಟೊಂದೆಲ್ಲ ಒಗಿಸ್ಕೊಂಡ್ಮೇಲೆ ಒಂದ್ಸಾರಿ ಟ್ರೈ ಮಾಡಿದ್ರೆ ಹಿಂಗೆ ಬೆಳಗ್ಗೆಯಿಂದ ಇದನ್ನ ತಿಂದಿಲ್ವ? ಲೇ ಗೀತಾ, ಗೀತಾ, ಆ ವಿಜಯ್ ಗ್ಯಾಂಗ್ ಕಡೆಯವರು ಮನೆ ಮನೆ ಹುಡ್ಕೊಂಡ್ ಬರ್ತಿದಾರ ಕಣೆ, ಏನೇ ಮಾಡೋದು? ಅಯ್ಯೋ, ಹಾಗಾದ್ರೆ ನಮ್ ತಿಥಿ. ಸುಮ್ನಿರ್ರೆ, ಬನ್ನಿ
ಗೀತಾ ಇವತ್ತು ನಮ್ನ ಸುಮ್ಮನೆ ಬಿಡಲ್ಲ ಕಣೆ, ಪಕ್ಕ ಇವತ್ತು ನಮ್ಮನ್ನ ಹುಡುಕ್ತಾರೆ ಕಣೆ. ಅಂದ್ರೆ ನಮ್ಮನೆಗೂ ಬರ್ತಾರಾ? ಮನೆ ಮನೆ ನೋಡ್ತಿದಾರ ಅಂದ್ಮೇಲೆ ಏನ್ ಹಿಂಗ್ ಕೇಳ್ತಾ ಇದೀಯಾ? ಈ ಬೀದಿಲೇ ನಿಮ್ ಮನೆ ಅಂದ್ಮೇಲೆ ಬರ್ದೇ ಹೋಗ್ತಾರಾ? ಬಂದೇ ಬರ್ತಾರ ಕಣ. ಆಮೇಲೆ ಏನಾಗುತ್ತೆ? 2 ಕಡೆಯಿಂದ ಅಟ್ಯಾಕ್ ಆಗುತ್ತೆ. ಒಂದ್ ಬರೋದು ವಿಜಯ್, ಇನ್ನೊಂದ್ ಯಾವ್ದು? ಬೇರೆ ಯಾರೇ? ನಿಮ್ಮಪ್ಪ ಕಣೆ. ಅಯ್ಯೋ ದೇವ್ರೆ, ಇವಾಗ ಏನಾಗುತ್ತೋ? ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಏನ್ ಮಾಡೋದು ಅಂತ ನನ್ನನ್ನೇ ಕೇಳ್ತಿದ್ಯಲ್ಲ ಗೀತಾ. ನಾನ್ ತಪ್ಪನ ಸರಿ ಮಾಡಕ್ ಹೋಗಿದ್ದು. ಸರಿ ಮಾಡ್ಬಾರ್ದಾಗಿತ್ತು ಕಣೆ. ಹೆಂಗಾದ್ರೂ ಸಾಯ್ಲಿ ಅಂತ ತೆಪ್ಪಗಿದ್ರ ಕಡ್ಡಿ ಗೀತದ ಮೇಲೆ ಬೆಂಕಿ ಹತ್ಕೊಂಡೇ ಇರುತ್ತಾ? ಸುಡುತ್ತೆ. ಬೇಯೋರ್ ನಾವು, ಅಲ್ಲಿಗೆ ಮುಗೀತು ನಮ್ ಕಥ. ಅಮ್ಮೋ ಸಿಕ್ಕಿದ್ಲೇನೋ? ಇಲ್ಲ ವಿಜಯ್, ಈ ಬೀದಿಯಲ್ಲಿ ಎಲ್ಲ ಮನೆನೂ ಸೆನ್ಸಸ್ ಮಾಡೋ ರೀತಿ ಹುಡುಕ್ ಬಂದ್ವಿ, ಬಟ್ ಸಿಗ್ಲಿಲ್ಲ. ನಾವು ಹುಡ್ಕಿದ ಅಷ್ಟು ಮನೇಲು ಕಾಲೇಜ್ಗೆ ಹೋಗೋ ಒಂದೇ ಒಂದು ಹುಡುಗಿನೂ ಇಲ್ಲ ವಿಜಯ್. ಅಂದ್ಮೇಲೆ ರೈಟ್ಗೆ ಹೋಗಿರೋ ಸಿಟಿ ಮತ್ತೆ ಸಿಗಡಿಕೆಗೆ ಪಕ್ಕಾ ಸಿಗಾಕೊಂತಾರೆ. ಅಲ್ಲಿ ತನಕ ಇನ್ನೊಂದು ರೌಂಡ್ ಟೀ ಅಂಡ್ ವೇಟಿಂಗ್. ನಿಂದೇನೋ? ಇಲ್ಲ ವಿಜಯ್, ಈ ಬೀದಿಲಿ ಒಂದು ಮನೇಲೂ ಹುಡುಗಿ ಇಲ್ಲ ವಿಜಯ್. ಮಗ ಅದೆಲ್ಲ ಸರಿ ಮಗ, ನಿಂಗ್ ಕಪಾಳ ಕೊಡ್ದವಳು ವಿಜಯ್. ಅದಲ್ಲ ಮಗ, ನಿಂಗ್ ಹೊಡ್ದವಳು ಅಕಸ್ಮಾತ್ ಸಿಕ್ಕರು ಏನ್ ಮಾಡ್ತೀಯೋ? ಆಗದನ್ನ ನೋಡಿ ಆನಂದಿಸ್ಬೇಕು. ಅಂದ್ಕೊಂಡಿರೋದಕ್ಕಿಂತ ಎಕ್ಸ್ಟ್ರಾನೇ ಮಾಡ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಹುಟ್ಟಿದಾಗಿಂದ ಈ ನನ್ನ ಮೈಗೆ ಪೆಟ್ಟು ಅನ್ನೋದು ಬಿದ್ದಿರ್ಲಿಲ್ಲ. ಅದನ್ನ ಕೊಟ್ಟವಳಿಗೆ ಪೆಟ್ಟು ತಿನ್ನೋಕೆ ಮೈಯೇ ಇರೋಲ್ಲ. ಇದು ಫಿಕ್ಸು. BP ಶ್ರೀನಿವಾಸ್ ಮಗ, ಏನವನು ಹೆಸರಲ್ಲೇ BP ಇಟ್ಕೊಂಡಿದ್ದಾನೆ. ಹೆಸರಲ್ಲಿ BP ಇರಲಿ, ಶುಗರ್ ಇರಲಿ, ನಮಗೆ ಬೇಕಾದ್ರೆ ಹುಡುಗಿ. ಬಾ ಬಾಗ್ಲು ತಟ್ಟಣ. ಸರಿ ಬಾ. ಮಗ ಫಿಕ್ಸ್ ಇದ್ದೇ ಮನೆ. ಹೆಂಗೋ ಹೇಳ್ತೀಯ? ನಾ ಮೆಟ್ಲು ಹತ್ತುವಾಗ ನನ್ 6th ಸೆನ್ಸ್ ಭಯಂಕರ ವರ್ಕ್ ಮಾಡ್ತು. ನೀನ್ ಬಾಗ್ಲು ತಟ್ಟು, ಅವಳೇ ಬಂದ್ ಬಾಗ್ಲು ಓಪನ್ ಮಾಡೋದು. ಮಗ ನೋಡ್ತಿದ್ದಂಗೆ ಎಳ್ಕೊಂಡು ಹೋಯ್ತಾ ಇರೋದೆ. ಹೌದು ಮಗ, ಇದೊಂದ್ ಕೆಲ್ಸ ಮುಗ್ದ್ಬಿಡ್ತು ಅಂದ್ರೆ ನಾವ್ ಆರಾಮ. ಇಲ್ಲಾಂದ್ರೆ ಆ ವಿಜಯ್ ನಮ್ಮನ್ನ ಹಾಕೊಂಡ್ ರುಬ್ತಾನೋ. ನಾನ್ ತಟ್ಲ, ನೀನ್ ತಟ್ತೀಯಾ? ಮಗ ನೀನೇ ತಟ್ಟ. ಸರಿ. ಅಂಕಲ್, ಆಂಟಿ, ಅಂಕಲ್, ಆಂಟಿ. ಏನಕ್ಕ ತಟ್ತಿದ್ಯಾ? ನಾನೇನ ಮಾಡ್ದೆ? ತಟ್ಟ ಸುಮ್ನೆ. ಅಂಕಲ್, ಆಂಟಿ, ಅಂಕಲ್, ಆಂಟಿ. ಅಂಕಲ್, ಏನೋ ಬಹಳ ಅರ್ಜೆಂಟ್ ಆಗಿ ಬಾಗ್ಲು ಬಡಿತಾರ ಹಾಗಿದೆ. ಮಹಾನುಭಾವರು ಮುಚ್ಚಿರೋ ಬಾಗ್ಲನ್ನ ತಟ್ಟಿ ತಟ್ಟಿ ನಿಂತು ನೋಡ್ತಿದ್ದೀರಲ್ಲ, ಏನ್ ವಿಷಯನೋ? ಅಂಕಲ್ ಕಣೋ. ಸಂಬಂಧ ಇಲ್ದಿರೋ ನನ್ನ ಮಕ್ಕಳು ನನಗ್ ಬಂಧ ಕಟ್ಟು ಮಾತಾಡೋದನ್ನ ಈ ಶ್ರೀನಿವಾಸ BP ಯಾವತ್ತೂ ಸಹಿಸೋದಿಲ್ಲ. ಅಂಕಲ್, ಸರ್ ಅನ್ನು. ಸರ್ ನಿಮ್ದು ಇದೇ ಏರಿಯಾನಾ? ಹೌದು ಸರ್, ಈ ಏರಿಯಾದಲ್ಲಿರೋರೆಲ್ಲ ನಿಮ್ಗೆ ಪರಿಚಯ ಅನ್ಸುತ್ತೆ. ಈ ಏರಿಯಾದಲ್ಲಿ ಇರೋರೆಲ್ಲರೂ ನನಗೆ ಗೊತ್ತಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಏರಿಯಾದಲ್ಲಿ ಇರೋರೆಲ್ರಿಗೂ ಈ ಶ್ರೀನಿವಾಸ BP ಬಹಳ ಚೆನ್ನಾಗಿ ಗೊತ್ತು. ಅಷ್ಟು ಸಾಕು ಬಿಡಿ ಸರ್. ಅಂಕಲ್, ಓ ಸಾರಿ 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 ಸರ್, ನಿಮ್ಮನೇಲಿ ಯಾರು ಹೆಣ್ಮಕ್ಳು ಇದ್ದಾರಾ? ಯಾಕೆ ಸರ್ ಹಂಗ್ ನೋಡ್ತಾ ಇದ್ದೀರಾ? ದಡ್ಡ ಸರ್ ಅವನು ಕೇಳಿದ್ದು
ಈ ಮನೇಲಿ ಕಾಲೇಜ್ಗೆ ಹೋಗೋ ಯಾರಾದ್ರೂ ಹೆಣ್ಮಕ್ಳು ಇದಾರ ಅಂತ. ಅವನ್ ದಡ್ಡ, ನೀನ್ ಜಾಣ. ಬಾಗಿಲಲ್ಲಿ ನಿಂತ್ಕೊಂಡು ಯಾಕೆ ಡಿಸ್ಕಷನ್ ಮಾಡ್ತಿದ್ದೀರಾ? ನೋಡೋಣ ಬನ್ರಪ್ಪ, ಬನ್ನಿ. ಬನ್ನಿ. ಫುಲ್ ಕಾಂಪ್ಲೀಟ್ ಅಲ್ಲ? ಕಣೋ. ಮುಗೀತು ಗೀತಾ ಕತೆ. ಅಂಕಲ್ ಅವನ್ನ ನೋಡಿದ ತಕ್ಷಣ ಒದ್ದೋಡಿಸ್ತಾರೆ ಅನ್ಕೊಂಡು ಮನ್ಸಿಗೆ ಸ್ವಲ್ಪ ಸಮಾಧಾನ ಇತ್ತು ಕಣ. ಆದ್ರೆ ಅವರೇ ಇವಾಗ ಒಳಗೆ ಕರ್ಕೊಂಡು ಹೋಗ್ತಿದಾರ. ಒಳಗಡೆ ಫುಲ್ ಡಿಸ್ಕಷನ್ನು. ನಿನ್ನೆ ರಾತ್ರಿ ಆಗಿರೋದೆಲ್ಲ ಗೊತ್ತಾಗುತ್ತೆ ಅನ್ಸುತ್ತೆ. ಅಂದ್ರೆ ಅಲ್ಲಿರೋದು ನಾವೇ ಅಂತ ಕನ್ಫರ್ಮ್ ಆಗುತ್ತಾ? ಅಲ್ಲಿಗೆ ಇಂದು ನಮಗೆ ಗೋವಿಂದ. ನಾವೇನೋ ಕಾಲಿಗೆ ಬಿದ್ದು ಎಸ್ಕೇಪ್ ಆಗ್ಬಿಡ್ಬೋದು ಕಣ. ಆದ್ರೆ ನೀನು ಅವ್ನ್ ಕೆನ್ನೆಗೆ ಬರ್ಸಿಕೆನೆ ಊದ್ಕೊಳಂಗ್ ಮಾಡಿದ್ಯಾ. ನಮ್ಗೆ ಕವ ಕವ ತವಕ, ನಿನ್ಗೆ ರವ ರವ ನರಕ.